ಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾವು ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುವು ಸಂಸ್ಕಾರಕ್ಕೊಳಪಡುತ್ತೆ. ಸಂಸ್ಕಾರ ಅಂದರೆ ಪರಿಶುದ್ಧವಾಗಿ ಮಾಡೋದು, ದೋಷ ಪರಿಹಾರವನ್ನು ಮಾಡಿ ಸ್ವಚ್ಛಗೊಳಿಸೋದು ಅಂತ ಅರ್ಥ. ಪ್ರತಿಯೊಂದು ಭೌತಿಕ ವಸ್ತುನು ಸಂಸ್ಕಾರಕ್ಕೊಳಪಟ್ಟಾಗ ಮಾತ್ರ ಉಪಯೋಗಿಸೋಕ್ಕೆ ಯೋಗ್ಯ ಅಂತ ಅನ್ಸುತ್ತೆ. ಅಷ್ಟು ಅಮೂಲ್ಯವಾದಂತಹ ಚಿನ್ನ, ವಜ್ರ ಇವುಗಳನ್ನು ಸಹ ಅವುಗಳು ಹೇಗೆ ಮೂಲ ರೂಪದಲ್ಲಿರುತ್ತೋ ಹಾಗೆ ಉಪಯೋಗಿಸೋಕ್ಕೆ ಸಾಧ್ಯ ಆಗಲ್ಲ. ಅವುಗಳಿಗೆ ಅಗತ್ಯವಾದಂತಹ ಸಂಸ್ಕಾರವನ್ನು ನೀಡಿದಾಗ ಮಾತ್ರ ಅವುಗಳ ಮೌಲ್ಯನೂ ಹೆಚ್ಚಾಗುತ್ತೆ. ಕಾಡು ಶಿಲೆಗೆ ಯೋಗ್ಯ ಸಂಸ್ಕಾರವಾದಾಗ ದೇವ್ರ ವಿಗ್ರಹ ಆಗತ್ತದು. ಗಿಡ ಮರಗಳನ್ನು ಸಹ ಸಂಸ್ಕಾರಗೊಳಿಸಿ ತನ್ನ ಅಗತ್ಯಕ್ಕೆ ತಕ್ಕಂತೆ ಅವುಗಳನ್ನು ಉಪಯೋಗಿಸುವಂತಹ ಸಾಮರ್ಥ್ಯವನ್ನು ಮನುಷ್ಯ ಪಡ್ಕೊಂಡಿದ್ದಾನೆ. ಪ್ರಾಣಿ ಪಕ್ಷಿಗಳಿಗೂ ಸಹ ಅಗತ್ಯ ಸಂಸ್ಕಾರವನ್ನು ನೀಡಿ, ಅಂದರೆ ತರಬೇತಿಯನ್ನು ನೀಡಿ ತನ್ನ ಉದ್ದೇಶವನ್ನು ಸಾಧಿಸ್ಕೊಳ್ಬಲ್ಲ. ಈಗ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಒಂದು ಅಕ್ಕಿಯನ್ನು ಮನೆಗೆ ತರ್ತೀವಿ. ಅಕ್ಕಿಯನ್ನು ಅದಿರೋ ಹಾಗೆ ಅದನ್ನು ಉಪಯೋಗಿಸೋಕ್ಕಾಗಲ್ಲ. ಆ ಅಕ್ಕಿ ಆಗಬೇಕಾದ್ರೂ ಆ ಭತ್ತಕ್ಕೆ ಸಂಸ್ಕಾರವಾಗಿ ಅದು ಅಕ್ಕಿ ಆಗಿರುತ್ತೆ. ಆ ಅಕ್ಕಿ ಬಂದಮೇಲೆ ಅದನ್ನು ನೀರಲ್ಲಿ ನೆನೆಸಿ ಅದನ್ನು ಬೇಯಿಸಿ ಮೃದುಗೊಳಿಸಿದ ಮೇಲೆ ಅದನ್ನು ನಾವು ಉಪಯೋಗಿಸ್ಬೋದು. ಹಾಗೆಯೇ ನಮ್ಮ ಮನುಷ್ಯ ಶರೀರನೂ ಭೌತಿಕವಾದದ್ದು. ಅದಕ್ಕೂ ಯಥಾರೀತಿ ಸಂಸ್ಕಾರಗಳು ದೊರಕಿದಾಗ ಮಾತ್ರ ಆ ಮಾನವ ತನ್ನ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಪಡ್ಕೋತಾನೆ, ಸಂಸ್ಕಾರವಂತ ಅಂತ ಅನ್ನಿಸ್ಕೋತಾನೆ. ಅಂತಹ ಸಂಸ್ಕಾರವಂತನಿಗೆ ಸಮಾಜವೂ ಸಹ ಮನ್ನಣೆಯನ್ನು ಕೊಡುತ್ತೆ. ಅದು ಅವನ ಆತ್ಮೋದ್ಧಾರಕ್ಕೂ ಕಾರಣವಾಗುತ್ತೆ. ಮನುಷ್ಯ ಜನ್ಮ ಸಾರ್ಥಕವಾಗುತ್ತೆ. ಹುಟ್ಟುವಾಗ ಎಲ್ಲರೂ ಅಜ್ಞಾನಿಗಳೇ. ಅವರನ್ನು ಸುಸಂಸ್ಕೃತರವನ್ನು ಆಗಿಸೋದು ಸಂಸ್ಕಾರ. ಸಂಸ್ಕರಣೆಯಿಂದಲೇ ಉತ್ತಮತೆ ಸಾಧ್ಯವಾಗೋದು. ಶರೀರ ಮತ್ತು ಜೀವ ಸಂಸ್ಕಾರವನ್ನು ಪಡೆದಾಗಲೇ ಅಥವಾ ಪರಿಷ್ಕಾರವನ್ನು ಹೊಂದಿದಾಗ ಅವನು ಉತ್ತಮ ನಡವಳಿಕೆಯನ್ನು ಹೊಂದಬಲ್ಲ. ಹೀಗೆ ಶ್ರುತಿ ಸ್ಮೃತಿಗಳ ಆಧಾರದಂತೆ ಜೀವಾತ್ಮನಿಗೆ 48 ಸಂಸ್ಕಾರಗಳನ್ನು ವಿಧಿಸಿದೆ. ಆದರೂ 16 ಸಂಸ್ಕಾರಗಳು ಪ್ರಧಾನವಾಗಿ ಆಚರಣೆಯಲ್ಲಿದೆ. ಇದನ್ನು ಷೋಡಶ ಸಂಸ್ಕಾರ ಅಂತ ಕರೀತಾರೆ. ಸಮ್ಯಕ್ ಕ್ರಿಯತೆ ಇತಿ ಸಂಸ್ಕಾರ ಅನ್ನಂತೆ ಸರಿಯಾಗಿ ಮಾಡೋದು, ಸುಂದರವಾಗಿ ಮಾಡೋದು ಸಂಸ್ಕಾರ. ನಾವು ಲೌಕಿಕವಾಗಿಯೂ ಪದಗಳನ್ನು ಬಳಸ್ತೀವಿ. ಸಂಸ್ಕಾರವಂತರು, ಸಂಸ್ಕಾರಹೀನರು ಅಂತ ಹೇಳ್ತೀವಿ. ಇದರ ವ್ಯತ್ಯಾಸಗಳನ್ನು ಅವ್ರ ನಡವಳಿಕೆಗಳಲ್ಲಿ ಗಮನಿಸ್ತೀವಿ. ಸಂಸ್ಕಾರವಂತರು ಅಂದರೆ ಹೇಗಿರ್ತಾರೆ, ಅವರ ನಡೆ, ನುಡಿ, ಆಚಾರ, ವಿಚಾರ. ಹಾಗೆ ಸಂಸ್ಕಾರಹೀನರು ಅಂದರೆ ಹೇಗಿರ್ತಾರೆ, ಅವರ ಮಾತುಕತೆ, ಅವರ ಆಚಾರ, ವಿಚಾರ. ಈ ಇಬ್ಬರ ನಡವಳಿಕೆಯಲ್ಲಿ ಏನು ವ್ಯತ್ಯಾಸ ಇದೆ ಅದನ್ನು ಗಮನಿಸಿ ಸಮಾಜ ಹಾಗೂ ವ್ಯಕ್ತಿಯ ಉತ್ಕರ್ಷೆಗೆ ಯಾವುದು ಕಾರಣ, ಯಾವುದು ಅಗತ್ಯ ಅನ್ನೋದನ್ನು ನಾವು ಗ್ರಹಿಸ್ತೀವಿ. ಸರ್ವ ಸಂಸ್ಕಾರ ಸಂಯುಕ್ತ ಇಹಾಮೂತ್ರ ಚ ಮೋದತೆ ಸಂಸ್ಕಾರಹೀನೋ ಲೋಕೆ ಪಶುಮಧ್ಯೆ ವಿರಾಜತೆ ಅನ್ನೊಂದು ಸುಭಾಷಿತ. ಅರೆ, ಸಂಸ್ಕಾರದಿಂದ ಕೂಡಿದವನು, ಉತ್ತಮ ಸಂಸ್ಕಾರವಂತನು ಈ ಲೋಕದಲ್ಲೂ ಪರಲೋಕದಲ್ಲೂ ಅವನು ಸಂತೋಷವಾಗಿರಬಲ್ಲ. ಯಾರಿಗೆ ಯಾವುದೇ ಸಂಸ್ಕಾರ ಇರಲ್ವೋ ಅವನು ಮೃಗಗಳ ಮಧ್ಯೆ ಇದೆಯಂತೆ. ಅಂದರೆ ಮೃಗಗಳಿಗೆ ಸಮಾನ ಅವನು ಸಂಸ್ಕಾರ ವಿಹೀನನಾದವನು. ಯಾಕೆಂದರೆ ಪ್ರಾಣಿಗಳಿಗೆ ಯಾವುದೇ ಸಂಸ್ಕಾರವನ್ನು ನಾವು ನೀಡಿರೋದಿಲ್ಲ, ಹಾಗಾಗಿ ಅದನ್ನ ಪ್ರಾಣಿ ಅಂತ ಕರಿತೀವಿ. ಸಂಸ್ಕಾರ ಕೇವಲ ಒಂದು ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಸೀಮಿತ ಅಲ್ಲ. ಮನುಷ್ಯ ಸಂಘಜೀವಿ. ಪರಸ್ಪರ ಸಹಕಾರದ ಆಲಂಬನೆ ಇಲ್ಲದೆ ಸಮಾಜ ವ್ಯವಸ್ಥಿತವಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಇಡೀ ಸಮಾಜದ ಒಳಗೊಳ್ಳುವಿಕೆ ಇಲ್ಲಿ ಕಾಣುತ್ತೆ. ಸಮಾಜದ ಪ್ರತಿಯೊಬ್ಬನೂ ಅವಶ್ಯಕವಾಗಿರ್ತಾನೆ. ಎಲ್ಲರಿಗೂ ಗೌರವವನ್ನು ಸಮರ್ಪಿಸೋದು ನಮ್ಮ ಪ್ರಾಚೀನರ ಔದಾರ್ಯ ಆಗಿತ್ತು. ಪರಸ್ಪರ ಅವಲಂಬನೆ, ಭಾವನಾತ್ಮಕ ಸಂಬಂಧ ಇಲ್ಲಿ ಎದ್ದು ತೋರುತ್ತೆ. ಮಾನವ ಸಂಬಂಧಗಳ ಬೆಲೆನೂ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಹೀಗೆ 16 ಮುಖ್ಯವಾದ ಸಂಸ್ಕಾರಗಳು ಕಂಡುಬರುತ್ತೆ. ಇವುಗಳು ಸ್ಮಾರ್ಥ ಕರ್ಮಗಳು ಅಂತಾರೆ.
ಹಾಗೆ ಇವನ್ನ ಬ್ರಾಹ್ಮೀ ಸಂಸ್ಕಾರ ಅಂತ ಸಹ ಹೇಳ್ತಾರೆ. ಯಾವುದೌದು ಅಂದರೆ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಾಶನ, ಚೂಡಾಕರ್ಮ, ಉಪನಯನ, ಮಹಾನಾಮ್ನಿ, ಮಹಾವ್ರತ, ಉಪನಿಷದ್ವ್ರತ, ಗೋದಾನ ಅಥವಾ ಕೇಶಾಂತ ವ್ರತ, ಸಮಾವರ್ತನ, ವಿವಾಹ, ಅಂತ್ಯೇಷ್ಟಿ. ಇವುಗಳಲ್ಲಿ ಮೊದಲ 9 ಅಂದರೆ ಗರ್ಭಾಧಾನದಿಂದ ಹಿಡಿದು ಚೂಡಾಕರ್ಮದವರೆಗೆ, ಈ ಹಾಗೆ 15ನೇದಾದ ವಿವಾಹ, ಉಪನಯನದವರೆಗೆ, ಅನಂತರ ವಿವಾಹ ಸಂಸ್ಕಾರದವರೆಗೆ ತಂದೆ ಮಗನಿಗಾಗಿ ಮಾಡುವಂಥದ್ದು. ಹಾಗೆ ಮಹಾನಾಮ್ನಿ, ಮಹಾವ್ರತ, ಉಪನಿಷದ್ವ್ರತ, ಗೋದಾನ ವ್ರತ ಇವುಗಳನ್ನು ವ್ರತಚತುಷ್ಟಯ ಅಂತ ಕರೀತಾರೆ. ಹಿಂದೆ ನಮ್ಮ ಪ್ರಾಚೀನರು ಗುರುಕುಲದಲ್ಲಿ ನೆಲೆಸಿ ವೇದಾಧ್ಯಯನ ಮಾಡುವಂಥ ಕಾಲದಲ್ಲಿ ಇವುಗಳನ್ನು ಆಚರಣೆ ಮಾಡ್ತಾಯಿದ್ರು. ಇವುಗಳನ್ನು ಗುರು ತನ್ನ ಶಿಷ್ಯನಿಗಾಗಿ ಮಾಡಿಸೋದು. ಈಗ ಗುರುಕುಲ ಪದ್ಧತಿಯೂ ಇಲ್ಲ, ಈ ಸಂಸ್ಕಾರಗಳನ್ನು ಆಚರಣೆಯನ್ನು ಮಾಡ್ತಾ ಇಲ್ಲ. ಹಾಗೆ ವಿಷ್ಣು ಬಲಿ ಅಂತ ಒಂದು, ಇದು ಮಗು ಹುಟ್ಟೋದಕ್ಕೆ ಮುಂಚೆ ಆಚರಿಸ್ತಾ ಇದ್ದಂತಹ ಒಂದು ಪ್ರಾಚೀನ ಸಂಸ್ಕಾರ. ಇದು ಕೆಲವು ಸೂತ್ರಕಾರರು ಮಾತ್ರ ಹೇಳಿದ್ದಾರೆ. ಹಾಗೆ ಅನಂತರದಲ್ಲಿ ಸೇರ್ಪಡೆಯಾಗಿರುವಂತಹ ಅಕ್ಷರಾಭ್ಯಾಸ, ಕರ್ಣವೇಧನ ಇಂಥ ಸಂಸ್ಕಾರಗಳನ್ನು ನಾವು ಇವತ್ತಿಗೂ ಸಹ ಆಚರಣೆ ಮಾಡ್ತಾ ಇದ್ದೀವಿ. ಇವುಗಳಲ್ಲಿ ಮೊದಲನೇ 3 ಅಂತಂದರೆ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ. ಈ 3 ಶಿಶು ಜನನಕ್ಕೆ ಪೂರ್ವದಲ್ಲಿ ಮಾಡಬೇಕಾದಂತಹ ಸ್ತ್ರೀ ಸಂಸ್ಕಾರಗಳು. ಗರ್ಭಿಣಿ ಮತ್ತು ಗರ್ಭಸ್ಥ ಶಿಶುವಿನ ಸರ್ವತೋಮುಖ ಏಳ್ಗೆ ಇದರ ಉದ್ದೇಶವಾಗಿರುತ್ತೆ. ಇನ್ನು ಕಡೆಯದಾದಂತಹ ಅಂತ್ಯೇಷ್ಟಿ ಸಂಸ್ಕಾರವನ್ನು ಪುತ್ರ ತನ್ನ ಪಿತೃಗಳಿಗಾಗಿ ಮಾಡುವಂಥದ್ದು. ಈಗ ಗರ್ಭಾಧಾನ ಅಂದರೆ ಋಣತ್ರಯಗಳಲ್ಲಿ ಬಂದಾಗಿರುವಂತಹ ಪಿತೃ ಋಣದಿಂದ ಮುಕ್ತರಾಗಬೇಕಾದ್ರೆ ಸತ್ಸಂತಾನ ಪ್ರಾಪ್ತಿಯಾಗಬೇಕು. ಇದಕ್ಕಾಗಿ ದಂಪತಿಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಸಿದ್ಧತೆ ಅತ್ಯಗತ್ಯ. ಸುಮ್ಮನೆ ಮಕ್ಕಳನ್ನು ಪಡೆಯೋದು ಅಲ್ಲ, ಉತ್ತಮ ಮಗನನ್ನು ಪಡೀಬೇಕು ಅನ್ಬೇಕಾದ್ರೆ ಆ ಉತ್ತಮ ಅನ್ನೋದು ತನಗೆ ಮಾತ್ರ ಅಲ್ಲ, ಸಮಾಜಕ್ಕೆ ಒಂದು ಹಿತಕರನಾಗಿರಬೇಕು. ಅದಕ್ಕಾಗಿ ದೈಹಿಕ ಮಾನಸಿಕ ಪೂರ್ವ ಸಿದ್ಧತೆ ತುಂಬ ಅತ್ಯಗತ್ಯವಾಗುತ್ತೆ. ವಿವಾಹವಾದ ನಂತರ 4ನೇ ದಿನ ಈ ಸಂಸ್ಕಾರವನ್ನು ಮಾಡೋದು ಉತ್ತಮ ಅಂತ ಶಾಸ್ತ್ರಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಅಗ್ನಿ, ಪ್ರಜಾಪತಿ, ವಿಷ್ಣು ಇವರುಗಳನ್ನೆಲ್ಲ ಆರಾಧನೆ ಮಾಡಿ ಚರು ಮತ್ತು ಆಜ್ಯದಿಂದ ಹೋಮ ಮಾಡಲಾಗುತ್ತೆ. ಮಂತ್ರಶ್ರವಣ, ಪಠಣ, ಹೋಮ ಧೂಮಗಳ ಸೇವನೆ ಮಾಡೋದ್ರಿಂದ ಉತ್ತಮ ಸಂತಾನವನ್ನು ಬಯಸುವಂತಹ ದಂಪತಿಗಳ ಮನಸ್ಸು, ದೇಹ ಇವೆಲ್ಲ ಸಂಸ್ಕಾರಗೊಳ್ಳುತ್ತೆ. ಇದರಿಂದ ಕ್ಷೇತ್ರ ಶುದ್ಧಿಯಾಗತ್ತೆ. ವೈದಿಕ ಮಂತ್ರೋಚ್ಚಾರಣೆ ಜೊತೆಗೆ ಗುರು ಹಿರಿಯರ ಸಮ್ಮತಿಯನ್ನು ಪಡೆದು ಸಮಸ್ತ ದೇವತೆಗಳು ಗರ್ಭವನ್ನು ರಕ್ಷಣೆ ಮಾಡಲಿ ಅನ್ನೋ ಪ್ರಾರ್ಥನೆ ಸಹ ಅಲ್ಲಿದೆ. ಭೌತಿಕ ಮಿತಿಯನ್ನು ಔನ್ನತ್ಯಕ್ಕೇರಿಸುವಂತಹ ಪ್ರಕ್ರಿಯೆ ಇದು. ಹಾಗೆ ಮತ್ತೊಂದು ಅಂಶ ಇಲ್ಲಿ ಗಮನಿಸ್ಬೋದು. ವಿವಾಹವಾದ ನಂತರ 4ನೇ ದಿನ ಈ ಸಂಸ್ಕಾರ ಮಾಡಬೇಕು ಅಂದರೆ ಆ ಸಮಯದಲ್ಲಿ ಪತಿ ಪತ್ನಿಯರಿಬ್ಬರು ಸಂತಾನವನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ, ಅಂದರೆ ಪ್ರೌಢರಾಗಿರ್ತಾರೆ. ಅಂದರೆ ಅರ್ಥ, ಆಗ ಬಾಲ್ಯ ವಿವಾಹ ಇರಲಿಲ್ಲ. ವೈದಿಕ ಕಾಲದಲ್ಲಿ ಬಾಲ್ಯ ವಿವಾಹ ಇರಲಿಲ್ಲ. ಇಬ್ಬರೂ ಸಹ ಪ್ರೌಢಾವಸ್ಥೆಗೆ ಬಂದು ಅವರ ದೇಹ ಮನಸ್ಸುಗಳು ವೈವಾಹಿಕ ಜೀವನಕ್ಕೆ, ಸಂತಾನವನ್ನು ಪಡೆಯೋದಕ್ಕೆ ಸೂಕ್ತವಾಗಿರುವಂತಹ ಸಮಯದಲ್ಲಿ ವಿವಾಹ ನೆರವೇರ್ತಾ ಇತ್ತು. ಇನ್ನು ಮುಂದಿನ ಸಂಸ್ಕಾರ ಪುಂಸವನ. ಪುನ್ನಾಂನೋ ನರಕಾತ್ರಾಯತ ಇತಿ ಪುತ್ರ ಅನ್ನೋ ಮಾತಿನಂತೆ ಪುತ್ ಅನ್ನೋ ನರಕದಿಂದ ಯಾರು ನಮ್ಮನ್ನು ಪಾರು ಮಾಡ್ತಾನೋ ಅವನು ಪುತ್ರ ಅನ್ನೋ ಕಾರಣದಿಂದ ಪ್ರತಿಯೊಬ್ಬರು ಸಹ ತಮಗೆ ಗಂಡು ಮಕ್ಕಳು ಬೇಕು ಅಂತ ಬಯಸ್ತಾರೆ. ಆ ಮಗನನ್ನು ಪಡೆಯೋದಕ್ಕಾಗಿ ಮಾಡುವಂತಹ ಸಂಸ್ಕಾರ ಇದು. ಅಗ್ನಿ ಮತ್ತು ಪ್ರಜಾಪತಿಗಳನ್ನು ಇಲ್ಲಿ ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ. ಇದರಿಂದ ಗರ್ಭಶುದ್ಧಿಯಾಗತ್ತೆ. ಗರ್ಭರಕ್ಷಣೆಗಾಗಿ ಅದಿತಿ ದೇವಿಯ ಪ್ರಾರ್ಥನೆಯನ್ನು ಸಲ್ಲಿಸಲಾಗತ್ತೆ. ಗರ್ಭಿಣಿಗೆ ಆಹಾರ ಸೇವನೆಯನ್ನೂ ಸೇರಿದಂತೆ ಆಕೆಯ ನಿತ್ಯ ವ್ಯವಹಾರದಲ್ಲಿ ಅನೇಕ ನಿಯಮಗಳನ್ನು ಅವಳಿಗೆ ಹೇಳಿರ್ತಾರೆ. ಆಕೆಯ ಆರೋಗ್ಯವರ್ಧನೆಗಾಗಿ ಕೈಗೆ ರಕ್ಷೆಯನ್ನು ಕಟ್ತಾರೆ. ಇದರಿಂದ ಅವಳಿಗೊಂಥರ ಏನೋ ಮಾನಸಿಕ ನೆಮ್ಮದಿ, ನನಗೆ ಏನೋ ರಕ್ಷೆ ಇದೆ ಸುತ್ತ,
ನನ್ನನ್ನು ಕಾಪಾಡೋ ಅಂಥವರು ಜನಗಳಿದ್ದಾರೆ. ಆಕೆಗೆ ಆಹಾರ ನಿಯಮ, ಅವಳ ಒಂದು ಆರೋಗ್ಯಕ್ಕೂ ಸಹ ಏನು ಸೂಕ್ತವೋ ಅಂತಹ ಆಹಾರವನ್ನು ನಿಯಮಿಸಿರ್ತಾರೆ. ಔದುಂಬರ ಗಿಡದ ರಸವನ್ನು ಬಲ ಮೂಗ್ನಲ್ಲಿ ಹಾಕೋದ್ರಿಂದ ಪುತ್ರ ಪ್ರಾಪ್ತಿ ಅನ್ನೋಂತಹ ಒಂದು ನಂಬಿಕೆ ಜೊತೆಗೆ ಈ ಸಂಸ್ಕಾರವನ್ನು ಆಚರಿಸ್ತಾ ಇದ್ರು. ಅನಂತರದ ಸಂಸ್ಕಾರ ಸೀಮಂತೋನ್ನಯನ. ಸೀಮಂತಃ ಯಸ್ಮಿನ್ ಕರ್ಮಣಿ ಉನ್ನೀಯತೆ ತದು ಸೀಮಂತೋನ್ನಯನಂ. ಸೀಮಂತ ಅಂದರೆ ಬೈತಲೆ. ಬೈತಲೆಯಲ್ಲಿ ಮುಂಭಾಗದಿಂದ ನೆತ್ತಿಯವರೆಗೆ ಒಂದು ಗೆರೆಯನ್ನು ಎಳೆಯೋದು. ಇದಕ್ಕೆ ಮುಳ್ಹಂದಿ ಮುಳ್ಳು ಹಾಗೆ ಔದುಂಬರ ವೃಕ್ಷದ ಒಂದು ಸಣ್ಣ ಶಾಖೆಯನ್ನು ಬಳಸ್ತಾರೆ. ಗರ್ಭವನ್ನು ಧ್ವಂಸಗೊಳಿಸೋಕ್ಕೆ ಸಿದ್ಧರಾಗಿರುವಂತಹ ದುಷ್ಟ ಶಕ್ತಿಗಳನ್ನು ನಾಶಪಡಿಸೋಕ್ಕಾಗಿ ಪತಿ ತನ್ನ ಗರ್ಭಿಣಿ ಪತ್ನಿಯ ಬೈತಲೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡ್ತಾನೆ. ಈ ಕ್ರಿಯೆ ಮಾಡೋದ್ರಿಂದ ಆ ಸಮಯದಲ್ಲಿ ಪಠಿಸುವಂತಹ ಮಂತ್ರಗಳು ಶಿಶುವಿನ ಆರೋಗ್ಯ, ಆಯಸ್ಸು ಹಾಗೂ ಗರ್ಭಿಣಿಗೂ ಸಹ ಶ್ರೇಯಸ್ಸನ್ನು ಸೂಚಿಸುತ್ತೆ. ಅಗ್ನಿ, ಧಾತೃ, ರಾಕ, ವಿಷ್ಣು, ಪ್ರಜಾಪತಿಗಳನ್ನು ಪೂಜೆ ಮಾಡಿ ಆಜ್ಯದಿಂದ ಹೋಮ ಮಾಡ್ತಾರೆ. 4ನೇ ತಿಂಗಳಿಂದ 8ನೇ ತಿಂಗಳಿನವರೆಗೆ ಮಧ್ಯದಲ್ಲಿ ಇದನ್ನು ಯಾವಾಗ ಬೇಕಾದ್ರೂ ಆಚರಣೆ ಮಾಡ್ಬೋದು. 6ನೇ ತಿಂಗಳಲ್ಲಿ ಗರ್ಭಸ್ಥ ಶಿಶುವಿನ ಮನೋಬುದ್ಧಿಗಳು ವಿಕಾಸವಾಗುತ್ತೆ, ರೂಪುಗೊಳ್ಳುತ್ತೆ. ಆ ಸಮಯದಲ್ಲಿ ಆ ಮಗುವಿಗೆ ಯಾವುದೇ ದುಷ್ಟಶಕ್ತಿಗಳಿಂದ ಆಘಾತ ಆಗಬಾರದು ಅನ್ನೋ ಕಾಳಜಿನೂ ಸಹ ಇಲ್ಲಿ ಕಂಡುಬರುತ್ತೆ. ಈ ಸಂಸ್ಕಾರದಿಂದ ಆ ಗರ್ಭಿಣಿಗೆ ಧೈರ್ಯ, ಸಮಾಧಾನಗಳು ಸಿಗುತ್ತೆ. ಆಕೆಯ ಬಯಕೆಗಳನ್ನು ಪೂರ್ತಿಗೊಳಿಸಿ ಆಕೆಗೆ ಆನಂದವನ್ನು, ನೆಮ್ಮದಿಯನ್ನು ನೀಡುವಂತಹ ಸನ್ನಿವೇಶ ಇದು. ಬಂಧು ಮಿತ್ರರೆಲ್ಲ ಸೇರ್ತಾರೆ, ಆಕೆಗೆ ಧೈರ್ಯವನ್ನು ಹೇಳ್ತಾರೆ, ಆಶ್ವಾಸನೆಯನ್ನು ಕೊಡ್ತಾರೆ. ಆಕೆ ಬಯಸಿದಂತಹ ಎಲ್ಲ ತಿಂಡಿಗಳನ್ನು, ಆಹಾರ ಪಾನೀಯಗಳನ್ನು ಆಕೆಗೆ ಒದಗಿಸ್ತಾರೆ. ಆದರೆ ಅವಳ ಮನಸ್ಸಿನಲ್ಲಿ ಇವರೆಲ್ಲ ಇದ್ದಾರೆ ನನ್ನ ಜೊತೆಗೆ, ನನಗೇನು ಹೆದರಬೇಕಾಗಿಲ್ಲ. ಯಾಕೆಂದರೆ ಈಗ ಫೋನ್ ಮಾಡಿದ ತಕ್ಷಣ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆಗೋದು ಅನ್ನೋಂತಹ ಪರಿಸ್ಥಿತಿ ಆಗಿರಲಿಲ್ಲ. ಮನೆಯಲ್ಲೇ ಇರಬೇಕಿತ್ತು. ಅವಳ ಸುತ್ತಮುತ್ತ ಇನ್ನಷ್ಟು ಮಹಿಳೆಯರ ಸಹಾಯ ಸಹಕಾರ ಬೇಕಿತ್ತು. ಹಾಗಾಗಿ ನನ್ನ ಸುತ್ತಮುತ್ತ ಜನ ಇದ್ದಾರೆ, ಇವರೆಲ್ಲ ನನಗೆ ಸಮಾಧಾನವನ್ನು ಹೇಳ್ತಾರೆ, ಕಷ್ಟವನ್ನು ಅರಿತವರು, ಅವರ ಅನುಭವದಿಂದ ಈಕೆಗೆ ನೆಮ್ಮದಿಯನ್ನು ನೀಡುವಂತಹ ಮಾತುಗಳನ್ನು ಆಡ್ತಾರೆ. ಅವಳ ಮನಸ್ಸಿನಲ್ಲಿ ಏನೇ ಆತಂಕಗಳನ್ನು ಇದ್ದರೂ ಅದನ್ನೆಲ್ಲ ನಿವಾರಿಸೋಕ್ಕೆ ಬೇಕಾದಂತಹ ಒಂದು ಜನ ಸಹಾಯ, ಅಂದರೆ ಸಾಮಾಜಿಕ ಕಳಕಳಿ ಸಹ ಇಲ್ಲಿ ಎದ್ದು ತೋರುತ್ತೆ. ಹಾಗೆ ಹಸಿರು ಸಮೃದ್ಧಿಯ, ಸಫಲತೆಯ, ಚಿಗುರಿನ ಸಂಕೇತ. ಹಾಗಾಗಿನೇ ಆ ಸಮಯದಲ್ಲಿ ಆಕೆಗೆ ಹಸಿರು ಸೀರೆ, ಹಸಿರು ಬಳೆ, ಹೀಗೆ ಲೋಕಾಚಾರ ರೂಢಿಗೆ ಬಂದಿದೆ. ಕಣ್ಣಿಗೂ ತಂಪು ಹಸಿರನ್ನು ನೋಡ್ತಾ ದುಗುಡಗೊಂಡಂತಹ ಮನಸ್ಸನ್ನು ಸಮಾಧಾನ ಸ್ಥಿತಿಗೆ ತರುತ್ತೆ ಹಸಿರು. ಹಾಗಾಗಿ ಅಂದು ಆಕೆಗೆ ಹಸಿರು ಸೀರೆಯನ್ನು ಕೊಟ್ಟು ಶುಭವನ್ನು ಹಾರೈಸ್ತಾರೆ. ಈ ಸಮಯದಲ್ಲಿ ವೀಣಾವಾದನವನ್ನು ಕೇಳಬೇಕು ಅಂತ ಒಂದು ಮಾತಿದೆ. ಅಂದರೆ ಮಧುರವಾದಂತಹ ನಾದ, ಅದು ಮಂಗಳಕರವಾದಂತಹ ವೀಣಾವಾದವನ್ನು ಆಲಿಸೋದ್ರಿಂದ ಮಗುವಿನ ಚೈತನ್ಯ ಹಾಗೆ ನರನಾಡಿಗಳೆಲ್ಲ ಜಾಗೃತವಾಗುತ್ತೆ. ಹಾಗೆ ಗರ್ಭಿಣಿಗೆ ಅನೇಕ ನಿಯಮಗಳನ್ನು ಸಹ ಹೇಳಿದ್ದಾರೆ. ಆಯಾಸವಾಗುವಂತಹ ಕೆಲಸಗಳನ್ನ ಮಾಡಬಾರ್ದು, ಒಂಟಿಯಾಗಿರಬಾರ್ದು, ಎತ್ತರದ ಪ್ರದೇಶಕ್ಕೆ ಹೋಗಬಾರ್ದು, ನದಿ ಸ್ನಾನ ಮಾಡಬಾರ್ದು. ಹೀಗೆ ಏಕೆಂದರೆ ಇವೆಲ್ಲವೂ ಸಹ ಆಕೆಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ರಕ್ಷಣೆಗಾಗಿವೆ. ಇಂದಿನ ಆಧುನಿಕ ಸಮಾಜನೂ ಒಪ್ಕೊಳ್ಳುವಂತಹ ನಿಯಮಗಳಿದು. ಒಬ್ಬೊಬ್ಬಳೇ ಹೋಗಬಾರ್ದು, ಒಂಟಿಯಾಗಿರಬಾರ್ದು. ಯಾಕಂದರೆ ಯಾವ ಸಮಯದಲ್ಲಿ ಆಕೆಗೆ ಎಂತಹ ವೇದನೆ ಆಗುತ್ತೋ, ಯಾವಾಗ ಮತ್ತೊಬ್ಬರ ಒಂದು ಸಹಾಯ ಬೇಕಾಗುತ್ತೋ ಗೊತ್ತಿಲ್ಲ. ಹಾಗೆ ಎತ್ತರದ ಪ್ರದೇಶದಲ್ಲಿ ನಿಂತಾಗ ಕೆಳಗೆ ನೋಡಿ ಏನಾದ್ರು ತಲೆ ಸುತ್ತು ಬಂದು ಬೀಳೋ ಹಾಗಾದರೆ, ನದಿಯಲ್ಲಿ ಈಜ್ಕೊಂಡು ಬರೋದಕ್ಕಾಗಲ್ಲ ಅವಳಿಗೆ ಏನಾರು ಆಘಾತವಾದರೆ. ಹಾಗಾಗಿ ಒಂಟಿಯಾಗವಳು ಇಂತಹ ಕೆಲಸಗಳನ್ನು ಮಾಡಬಾರದು ಅನ್ನುವಂತಹ ಆಕೆಯ ಆರೋಗ್ಯ ರಕ್ಷಣೆಗಾಗಿ, ಹಾಗೆ ಗರ್ಭಸ್ಥ ಮಗುವಿನ ಒಂದು ಸುರಕ್ಷತೆಗಾಗಿ ಮಾಡಿಕೊಂಡಿರುವಂತಹ ನಿಯಮಗಳು. ಈ 3 ಸಂಸ್ಕಾರಗಳನ್ನು ಶಿಶುವಿನ ಜನನ ಪೂರ್ವದಲ್ಲಿ ನಡೆಸಲಾಗುತ್ತೆ. ಮಗು ಹುಟ್ಟೋದಕ್ಕೆ ಮುಂಚೆನೇ ಮಾಡೋ ಸಂಸ್ಕಾರದಿಂದ ಮಗುವಿಗೆ ಏನು ಪ್ರಯೋಜನ ಆಗತ್ತೆ ಅನ್ನೋ ಸಂಶಯ ಮೂಡಬಹುದು. ಇಲ್ಲಿ ನಾವು ಪುರಾಣ ಇತಿಹಾಸಗಳ ಪುರಾವೆಗಳನ್ನು ಗಮನಿಸ್ಬೋದು. ರಾಕ್ಷಸ ಹಿರಣ್ಯಕಶಿಪು, ಅವನ ಮಗ ಪ್ರಹ್ಲಾದ ಭಾಗವತೋತ್ತಮ. ಅವನ ತಾಯಿ ಕೈಯಾದು ಮಹಾವಿಷ್ಣುವಿನ ಪರಮ ಭಕ್ತೆ. ಪ್ರಹ್ಲಾದ ತನ್ನ ಗರ್ಭದಲ್ಲಿರುವಾಗ ಆಕೆ ಸದಾಕಾಲ
ಭಕ್ತಿಯಿಂದ ಆ ಮಹಾವಿಷ್ಣುವಿನ ಸ್ಮರಣೆಯಲ್ಲಿ ನಿರತಳಾಗಿರ್ತಿದ್ಲು. ಆ ಭಕ್ತಿಯ ಪ್ರಭಾವ ಪ್ರಹ್ಲಾದನನ್ನು ಸುಸಂಸ್ಕೃತನನ್ನಾಗಿ ಮಾಡ್ತು, ಪರಮ ದೈವ ಭಕ್ತನನ್ನಾಗಿ ಮಾಡ್ತು, ಅದು ಅವನ ರಕ್ಷಣೆಯನ್ನು ಮಾಡ್ತು. ಹಾಗೆ ಮಹಾಭಾರತದಲ್ಲಿ ಸುಭದ್ರೆ ಗರ್ಭವತಿಯಾಗಿರುವಾಗ ಶ್ರೀಕೃಷ್ಣ ಆಕೆಯನ್ನು ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಚಕ್ರವ್ಯೂಹವನ್ನು ಭೇದಿಸುವಂತಹ ವಿಷಯವನ್ನು ತಿಳಿಸ್ತಾ ಇರ್ತಾನೆ. ಅಂದರೆ ಸುಭದ್ರೆ ನಿದ್ರೆ ಹೋಗ್ಬಿಡ್ತಾಳೆ, ಒಳಗಿರುವ ಗರ್ಭಸ್ಥ ಶಿಶು ಅದನ್ನು ಆಲಿಸ್ತಾ ಇರುತ್ತೆ. ಕೃಷ್ಣ ನೋಡ್ದ, ಓ ಸುಭದ್ರೆಗೆ ನಿದ್ರೆ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಕತೆ ಹೇಳೋದನ್ನ ನಿಲ್ಲಿಸ್ಬಿಟ್ಟ. ಹಾಗಾಗಿ ಆ ಶಿಶು ಅಭಿಮನ್ಯು ಜನಿಸಿದ ನಂತರ ಚಕ್ರವ್ಯೂಹವನ್ನು ಪ್ರವೇಶಿಸುವಂತಹ ವಿದ್ಯೆ ಅವನಿಗೆ ತಾನಾಗೆ ತಿಳಿದಿತ್ತು. ಇದು ಸಂಸ್ಕಾರದ ಒಂದು ಪ್ರಭಾವ. ಆಧುನಿಕ ವಿಜ್ಞಾನನೂ ಈ ಅಂಶವನ್ನು ಒಪ್ಕೊಳ್ಳುತ್ತೆ. ಅದಕ್ಕಾಗಿಯೇ ಗರ್ಭಿಣಿ ಸ್ತ್ರೀಯರು ಸಕಾರಾತ್ಮಕವಾದ ಚಿಂತನೆಯನ್ನೇ ಮಾಡಬೇಕು, ಒಳ್ಳೆ ವಿಷಯಗಳನ್ನೇ ಓದಬೇಕು, ಒಳ್ಳೆ ವಿಷಯಗಳನ್ನೇ ಕೇಳಬೇಕು, ಮನಸ್ಸಿಗೆ ಹಿತಕರವಾಗುವಂತಹ ಸಂಗೀತವನ್ನು ಆಲಿಸ್ಬೇಕು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು, ಇದನ್ನಲ್ಲಿ ತೊಡಗಿರಿಸ್ಕೋಬೇಕು ಅಂತ ಮನೆಯ ಹಿರಿಯರು ಹೇಳ್ತಾರೆ, ಅನುಭವಸ್ಥ ವೈದ್ಯರು ಸಹ ಹೇಳ್ತಾರೆ. ಯಾಕೆಂದರೆ ತಾಯಿಯ ಮಾನಸಿಕ ಸ್ಥಿತಿ ಹುಟ್ಟುವಂತಹ ಮಗುವಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದಕ್ಕಾಗಿ ನಮ್ಮ ಪ್ರಾಚೀನರು ಸತ್ಸಂತಾನವನ್ನು ಪಡೆಯೋದಕ್ಕಾಗಿ ಇಂತಹ ಸಂಸ್ಕಾರಗಳನ್ನು ಆಚರಣೆ ಮಾಡ್ತಾಯಿದ್ರು. ಶಿಶುವಿನ ಜನನ ಪೂರ್ವದಲ್ಲಿ ನಡೆಸುವಂತಹ ಸಂಸ್ಕಾರಗಳ ವಿಚಾರಗಳನ್ನು ತಿಳ್ಕೊಂಡ್ವಿ. ಮಗುವಿನ ಜನನದ ನಂತರ ಏನು ಸಂಸ್ಕಾರಗಳನ್ನು ಮಾಡಬೇಕು ಅದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.